ಮೋಟಾರ್ ಸೈಕಲ್ ಸವಾರನೋರ್ವ ಚತುಷ್ಪಥ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದಾನೆ. ಆತ ಸಿಗ್ನಲ್ ರಹಿತ ಡಿವೈಡರ್ ಮೂಲಕ ಸಾಗುತ್ತಿದ್ದಾನೆ. ಇಲ್ಲಿ ಅಪಘಾತಕ್ಕೆ ಕಾರಣವಾಗುವ ಅಪಾಯಗಳನ್ನು ಗುರುತಿಸಬಲ್ಲಿರಾ? ಸ್ಪಷ್ಟವಾಗಿ ಗುರುತಿಸಲಾದ ಅಪಾಯಗಳೆಂದರೆ: 1. ಡಿವೈಡರ್ನಲ್ಲಿ ಯು ತಿರುವು ತೆಗೆದುಕೊಳ್ಳುತ್ತಿರುವ ಕಾರು. 2. ಬೈಕ್ ಸವಾರನ ಸ್ವಲ್ಪ ಮುಂದೆ ಮತ್ತು ಪಕ್ಕದಲ್ಲಿ ಚಲಿಸುತ್ತಿರುವ ಟ್ರಕ್. 3. ರಸ್ತೆಯ ಎಡಭಾಗದಿಂದ ಬರಬಹುದಾದ ವಾಹನಗಳು. ಈಗ ಮುಂದೇನಾಗುತ್ತೆ ಎಂದು ನೋಡೋಣ. ಬೈಕ್ ಸವಾರ ಟ್ರಕ್ ಅನ್ನು ದಾಟುವಾಗ ಲೇನ್ ಬದಲಿಸಲು ಪ್ರಯತ್ನಿಸಿದರೆ ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಈಗ ಇಲ್ಲಿ ನಡೆದ ತಪ್ಪುಗಳನ್ನು ಗಮನಿಸೋಣ. ಬೈಕ್ ಸವಾರ ಡಿವೈಡರ್ ಮೂಲಕ ಹಾದು ಹೋಗುತ್ತಿದ್ದಾನೆ. ಇದೇ ಸಮಯ ಡಿವೈಡರ್ನಲ್ಲಿ ಬಿಳಿ ಕಾರು ಯು ಟರ್ನ್ ತೆಗೆದುಕೊಳ್ಳುತ್ತಿದೆ. ಬೈಕ್ ಸವಾರ ಲೇನ್ ಬದಲಾಯಿಸುವಾಗ ತಿರುಗುತ್ತಿರುವ ಕಾರನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಈ ಸಂದರ್ಭ ರಸ್ತೆಯ ಎಡಭಾಗದಿಂದ ಬಂದ ಟ್ರಕ್ ಅಥವಾ ಸವಾರನೊಂದಿಗೆ ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಈಗ ಇಂತಹ ಸಂದರ್ಭಗಳಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಎಂದು ನೋಡೋಣ. 1. ಡಿವೈಡರ್ ಬಳಿ ಸಾಗುವಾಗ ನಿಧಾನಿಸಿ ಹಾಗೂ ಜಾಗರೂಕರಾಗಿರಿ. 2. ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ ಮತ್ತು ಅಗತ್ಯವಿದ್ದರೆ ವಾಹನವನ್ನು ನಿಲ್ಲಿಸಿ. 3. ಅಗತ್ಯವಿದ್ದಲ್ಲಿ ಇತರ ವಾಹನಗಳಿಗೆ ದಾರಿ ಬಿಡಿ. ಜೀವನ ಅಮೂಲ್ಯ, ಸುರಕ್ಷಿತವಾಗಿ ಚಲಿಸಿ.